29th Feb 2024 ಎಕ್ಸಾಕ್ಟ್ಲಿ ಲೀಪ್ ಇಯರ್ ಇತ್ತು. ಬಟ್ ಅವತ್ತು ನಾವು ಫಸ್ಟ್ ಡೇ ಕಾಲೇಜ್ಗೆ ಎಂಟರ್ ಆಗಿದ್ದ ದಿನ. ಅದು ಮರೆಯೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಿಮಗೆಲ್ಲ ಒಂದು ಕವನ ಹೇಳೋಣ. ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ. ಸೊ ಈ 2 years ಜರ್ನಿ ಸಿಂಪಲ್ ಆಗಂತೂ ಹೇಳೋಕ್ಕಾಗಲ್ಲ. ಫಸ್ಟ್ ಡೇ ನಾವು ಎಂಟರ್ ಆದಾಗ ಯಾರಪ್ಪ ಎಲ್ಲ ವಿಚಿತ್ರವಾಗಿ ಆಡ್ತಾರೆ ಅಂತ ಎಂಟರ್ ಆದೋ. ಬಟ್ ನಾವು ಅಲ್ಲೋಗಿ ಔಟ್ಪುಟ್ ಆಗಿ ಬರೋಷ್ಟರಲ್ಲಿ ನಾವೇ ವಿಚಿತ್ರ ಆಗೋಗ್ಬಿಟ್ಟಿದ್ದೀವಿ. ನಾವಿದ್ದಿದ್ದು 120 ಮೆಂಬರ್ಸ್. ಅದ್ರಲ್ಲಿ ಒಂದಷ್ಟು ಗ್ಯಾಂಗು, ತರಲೆ, ತಮಾಷೆ, ಜಗಳದಲ್ಲಿ ಯಪ್ಪ ಆ ಮೂಮೆಂಟಲ್ಲಿ ಸೀರಿಯಸ್ ಇರೋದು. ಬಟ್ ಈಗ ನೆನೆಸ್ಕೊಂಡ್ರೆ ಒಂದು ಫನ್ನಿ ಅನಿಸುತ್ತೆ. ಅದ್ರ ಮಧ್ಯೆ ಎಲ್ಲ ಪ್ರಾಕ್ಸಿ ಹಾಕೋದು, ಮತ್ತು ಬಂಕ್ ಮಾಡೋದು, ಮೂವಿಗೆ ಹೋಗೋದು, ಸೊಳ್ಳೆ ಪಾರ್ಕ್ ಹೋಗೋದು, ಕ್ಯಾಂಪಸ್ಸಲ್ಲೇ ಬಿದ್ದಿರೋದು, ಸೊ ಕ್ಯಾಂಟೀನಲ್ಲಿರೋದು ಇವೇ ಆಯಿತು. ಹಾಗೆ ಈ ಚೈಲ್ಡ್ಹುಡ್ಡಲ್ಲಿ ಮೂವಿಗಳು ನೋಡಿ ಕಾಲೇಜ್ ಲೈಫಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾರೆ ಅದು ಇದು ಅಂತ. ಬಟ್ ಖಂಡಿತ ಎಷ್ಟು ಎಂಜಾಯ್ ಮಾಡೋದು ಅಂದರೆ ಒಂಥರ ಎಮೋಷ್ನಲ್ ಆಗೋಗ್ಬಿಡ್ತೀವಿ. ಅದ್ರ ಮಧ್ಯೆ ಒಂದು ರಿಸ್ಕ್ ಅಂದರೆ ನಮಗೆ ಫೈನಲ್ ರಿಪೋರ್ಟ್, ನಮ್ಮ ಮೆಂಟರ್ ಫೈನಲ್ ಮಾಡಿಬಿಟ್ರೆ ನಮ್ಮ ರಿಪೋರ್ಟ್ನ ಯಪ್ಪ ಸಾರ್ಥಕಪ್ಪ ಅನಿಸೋದು. ನಾಳೆಯಿಂದ ಯಾವುದೂ ಎಕ್ಸಾಮ್ ಇಲ್ಲ. ಬಟ್ ವೈವಾಗ ಒಂದು ದಿನ ಮೀಟ್ ಆಗ್ತೀವಿ. ಸೊ ಮನ್ಸು ತುಂಬ ಭಾರ ಅನಿಸ್ತೈತೆ. ಸ್ಟಾರ್ಟಿಂಗ್ ಸೇರ್ಬೇಕಾದ್ರೆ ಒಂದಷ್ಟು ಎಸ್ಟಿಮೇಷನ್ ಇಟ್ಕೊಂಡಿದ್ದೆ. ಬಟ್ ಆ ಆಪರ್ಚುನಿಟಿನೇ ಸಿಗಲಿಲ್ಲ. ಪರವಾಗಿಲ್ಲ, ರಿಸ್ಕ್ ತೊಗೊಳೋಣ ಲೈಫಲ್ಲಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆದಮೇಲೆ ರಿಸ್ಕ್ ತಗೊಳ್ಳೋಂಗೆ ಆಗುತ್ತಾ? ಸೊ ನಾಳೆಯಿಂದ ಯಾರಿಗೂ ಕಾಲ್ ಮಾಡಿ ಏನು ನೆಪನೇ ಇಲ್ವಲ್ಲ, ಏನು ಓದೋದು ಅದು ಇದು ಅಂತ ಮಾತಾಡಿವ. ಬಟ್ ಏನೂ ವಿಷಯನೇ ಇರಲ್ಲ. ಸೊ ಹೇಳಕ್ಕೆ ತುಂಬ ಬೇಜಾರಾಗುತ್ತೆ. ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಾಗಿರಿ. ಸೊ ನೀವು ಅಂದ್ಕೊಂಡಿದ್ದು ಮಾಡಿ, ನಿಮ್ಮ ಲೈಫ್ ಅಷ್ಟೇ. ಥ್ಯಾಂಕ್ ಯು.